ವೆಲ್ಕಮ್ ಟು ಮನಿ ಉಚಾ ಕುಕ್ಕಿಂಗ್ ಚಾನಲ್. ಇವತ್ತು ನಾವು ಹೆಸರುಬೇಳೆ ಮತ್ತು ತೊಗರಿಬೇಳೆ ಬಳಸಿ ಒಂದು ರುಚಿಕರವಾದ ಸಾಂಬಾರು ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ಮೊದಲು ಒಂದು ಕುಕ್ಕರ್ಗೆ 1 ಕಪ್ ಹೆಸರುಬೇಳೆ 1 ಕಪ್ ತೊಗರಿಬೇಳೆನ ತೊಳೆದು ಹಾಕಿದ್ದೀವಿ. ನಂತರ ಅದಕ್ಕೆ ಹಸಿಮೆಣಸಿನಕಾಯಿ ಖಾರಕ್ಕೆ ಅನುಗುಣವಾಗಿ ಹಾಕಿಕೊಳ್ಳಿ. ವಾಶ್ ಮಾಡಿ ಹಾಕ್ಕೊಂಡಿದ್ದೀವಿ ತೊಗರಿಬೇಳೆ ಮತ್ತು ಹೆಸರುಬೇಳೆನ. ನೋಡಿ, ಈ ಕಪ್ಪಲ್ಲಿ 1 ಕಪ್ ತೊಗರಿಬೇಳೆ 1 ಕಪ್ ಹೆಸರುಬೇಳೆ ಹಾಕ್ಕೊಂಡಿದ್ದೀವಿ. ನಂತರ ಇದು ಮುಳುಗುವಷ್ಟು ನೀರು 2 ಕಪ್ ನೀರು ಹಾಕ್ಕೊಂಡಿದ್ದೀವಿ. ಹಾಕ್ಕೊಂಡು 4 ವಿಷಲ್ ಕೂಗಿಸ್ಕೊಳ್ಳಿ. ಇದು ಎಷ್ಟು ಚೆನ್ನಾಗಿ ಬೇಯುತ್ತೋ ಆವಾಗಲೇ ನಮಗೆ ಇದು ರುಚಿ ಬರೋದು. 4 ವಿಷಲ್ಸ್ ಕೂಗಿಸ್ಕೊಳ್ಳಿ ಇದನ್ನು. ಈ ಸಾಂಬಾರಂತೂ ಇಡ್ಲಿಗೆ ಮತ್ತು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ತುಂಬ ರುಚಿಯಾಗಿರುತ್ತೆ. 4 ವಿಷಲ್ಸ್ ಕೂಗಿದ ನಂತರ ಒಂದು ಪ್ಯಾನಿಗೆ 1-2 ಸ್ಪೂನ್ ಎಣ್ಣೆ ಹಾಕಿಕೊಳ್ಳಿ, 1-2 ಸ್ಪೂನ್ ತುಪ್ಪ ಹಾಕಿಕೊಳ್ಳಿ. ತುಪ್ಪ ಆಪ್ಷನಲ್ಲು, ಫ್ಲೇವರ್ಗಷ್ಟೇ. ನಿಮಗೆ ಬೇಡ ಅಂದರೆ ಬೇಡ, ಹಾಕಿಕೊಳ್ಬೇಡಿ. ಹಾಕಿದ್ರೆ ರುಚಿ ಇರುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಎಣ್ಣೆ ಮತ್ತು ತುಪ್ಪ ಕಾದಿದ ನಂತರ 1 ಟೀ ಸ್ಪೂನಷ್ಟು ಸಾಸಿವೆ ಹಾಕಿಕೊಳ್ಳಿ. ಸಾಸಿವೆ ಚಿಟಪಟ ಅಂದ ನಂತರ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕಿಕೊಳ್ಳಿ. ಇದಕ್ಕೆ ಹಿಂಗು ತುಂಬ ಇಂಪಾರ್ಟೆಂಟು. ಹಿಂಗು 1-2 ಚಿಟಿಕೆ ಹಿಂಗು ಹಾಕಿಕೊಳ್ಳಿ. ಹಾಕಿಕೊಂಡು ಸ್ವಲ್ಪ ಅದು ಫ್ರೈ ಆಗಬೇಕು. ಸಾಸಿವೆ ಎಲ್ಲ ಚಿಟಪಟ ಅನ್ನಬೇಕಲ್ವಾ, ಅವೆಲ್ಲ ಚಿಟಪಟ ಅಂದ ನಂತರ ಕರಿಬೇವಿನ ಸೊಪ್ಪು ಹಾಕಿಕೊಳ್ಳಿ. ಯಾವಾಗಲೂ ಒಂದೇ ಥರ ಸಾಂಬಾರು ತಿಂದು ಬೋರ್ ಆಗಿದ್ರೆ ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ. ತುಂಬಾ ಈಸಿ ಮಾಡೋಕ್ಕೆ, ತುಂಬ ರುಚಿಕರವಾಗಿರುತ್ತೆ. ಆನಂತರ ಈರುಳ್ಳಿ, ಸಣ್ಣಕ್ಕೆ ಹೆಚ್ಚಿರುವ ಈರುಳ್ಳಿ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಕೊಳ್ಬೇಕು. ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರುವ ಈರುಳ್ಳಿಯನ್ನು ಫುಲ್ಲು ಲೈಟ್ ಗೋಲ್ಡಿಶ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಕೊಳ್ಳಿ. ನಂತರ ಟೊಮೆಟೊ ಸಣ್ಣಕ್ಕೆ ಹೆಚ್ಚಿರಬೇಕು. ಇದಕ್ಕೆ ಸಣ್ಣಕ್ಕೆ ಹೆಚ್ಚಿರುವ ಟೊಮೆಟೋಸ್ನ ಹಾಕಿ, ಟೊಮೆಟೊ ಎಲ್ಲನೂ ಜ್ಯೂಸಿಯಾಗಿ ಆಗಬೇಕು, ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಅನಂತರ ಇದಕ್ಕೆ ಗುಂಟೂರು ಮೆಣಸಿನಕಾಯಿ 4 ಹಾಕಿಕೊಳ್ಳಿ. ಇದಕ್ಕೆ ಖಾರನೇ ನಾವು ಫಸ್ಟ್ ಹಸಿಮೆಣಸಿನ್ಕಾಯಿ ಹಾಕಿರ್ತೀವಲ್ವ, ಅದನ್ನು ಬಿಟ್ಟರೆ ನಾವೇನು ಖಾರದ ಪುಡಿ ಎಲ್ಲ ಏನು ಬಳಸಲ್ಲ ಇದಕ್ಕೆ. ನಂತರ ಇದು ಏನದು ನಾವು ಕೂಗಿಸ್ಕೊಂಡು ಇಟ್ಕೊಂಡಿರ್ತೀವಲ್ವ ಬೇಳೆನ, ಅದನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಫುಲ್ಲು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕದು. ಬೇಳೆ ಎಲ್ಲ ಬಾಯಿಗೆ ಸಿಗಬಾರ್ದು, ಅಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಅದಕ್ಕೆ ನಾವು 4 ಕೂಗಿಸಿರೋದು. ಇದನ್ನು ಸ್ಮ್ಯಾಶ್ ಆಗಿರುವ ಬೇಳೆಯನ್ನು ಹಾಕಿಬಿಟ್ಟು ನಿಮಗೆ ಎಷ್ಟು ನೀರು ಬೇಕು, ಎಷ್ಟು ಕನ್ಸಿಸ್ಟೆನ್ಸಿ ನೀರು ಬೇಕು ಇದು ಸಾಂಬಾರು, ಅಷ್ಟು ನೀರು ಉಯ್ಕೊಳ್ಳಿ. ಜಾಸ್ತಿ ನೀರು ಹಾಕ್ಕೊಬೇಡಿ, ಕಮ್ಮಿನೂ ಹಾಕ್ಕೊಬೇಡಿ, ಹದವಾಗಿ ಹಾಕ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ ಈ ಸಾಂಬಾರು. ಅನ್ನದ ಜೊತೆಗೆ, ಇಡ್ಲಿ ಜೊತೆಗೆ ತುಂಬ ರುಚಿಯಾಗಿತ್ತು. ಒಂದ್ಸತಿ ಟ್ರೈ ಮಾಡಿ ನೋಡಿ. ಇದು ಇವಾಗ ಒಂದು ಕುದಿ ಬರಬೇಕಷ್ಟೇ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಿ. ಉಪ್ಪು ಹಾಕಿರೋದನ್ನು ಸ್ಕಿಪ್ ಆಗೋಗಿದೆ ವಿಡಿಯೋ. ಉಪ್ಪು ಹಾಕಿಕೊಂಡು ಒಂದು ಕುದಿ ಬರಬೇಕಷ್ಟೇ. ಇದು ಅಲ್ಲಿವರೆಗೂ ಸ್ವಲ್ಪ ಕುದಿಸ್ಕೊಳ್ಳಿ. ನೋಡಿ, ಈಗ ಒಂದು ಕುದಿ ಬರ್ತಾ ಇದೆ ಅಲ್ವಾ, ಸಾಕು. ಇಷ್ಟು ಬಂದಿದೆ ಅಂದರೆ ಆಫ್ ಮಾಡ್ಕೊಳ್ಬಿಡಿ ಅಷ್ಟೇ. ಹೆಸರುಬೇಳೆ ಮತ್ತು ತೊಗರಿಬೇಳೆ ಹಾಕಿರುವ ಸಾಂಬಾರು ಸವಿಯಲು ಸಿದ್ಧ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. Thank you for watching.